ಎಲ್ಲರಿಗೂ ಈ ಶುಭವಾರ್ತೆ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ತನ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇನ್ನೊಂದು ಆವರ್ತಿ ನಿಮ್ಮನ್ನು ಈ ರೀತಿಯಾಗಿ ಸಂಧಿಸುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಸ್ವಲ್ಪ ಸಮಯದ ನಮ್ಮ ಸತ್ಯವೇದದ ಧ್ಯಾನಕ್ಕಾಗಿ ನಮ್ಮೆಲ್ಲರ ಗಮನವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 13ನೇ ವಾಕ್ಯವನ್ನು ಹಾಗೂ 14ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ಆದ್ದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಹಳೆಯ ಒಡಂಬಡಿಕೆಯ ಅನೇಕ ಸತ್ಯಾರ್ಥಗಳು ಹಾಗೂ ಹೊಸ ಒಡಂಬಡಿಕೆಯ ಕೆಲವು ಸತ್ಯಾರ್ಥಗಳನ್ನು ಹೋಲಿಸಿ ಈ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನು ಬಹಳ ಸ್ಪಷ್ಟವಾಗಿ ಅದರ ಅರ್ಥಗಳನ್ನು ತಿಳಿಯಪಡಿಸುವಂತಹ ಒಂದು ಪತ್ರಿಕೆಯಾಗಿದೆ. ಈ ಪತ್ರಿಕೆಯನ್ನು ಯಾರು ಬರೆದ್ರು ಅಂತ ಕೇಳಿದ್ರೆ ಅನೇಕ ವೇದ ಪಂಡಿತರು ಹೇಳ್ತಾರೆ ಅಪೊಸ್ತಲನಾದ ಪೌಲನೇ ಈ ಪತ್ರಿಕೆಯನ್ನು ಬರೆದ್ರು ಅಂತ. ಯಾಕೆಂದರೆ ಇಲ್ಲೆಲ್ಲೂ ಯಾರು ಬರೆದ್ರು ಅಂತ ಉಲ್ಲೇಖ ಆಗಲಿಲ್ಲ. ಯಾರೇ ಬರೆದ್ರೂ ಸಮೇತ ಆ ಸರಿಯಾದ ಗ್ರಂಥಕರ್ತರು ಬಂದು ಪವಿತ್ರಾತ್ಮನಾಗಿದ್ದಾನೆ. ಯಾರು ಬರೆದ್ರು ಸತ್ಯವೇದದ ಪ್ರತಿಯೊಂದು ಪತ್ರಿಕೆಗಳು ಆ ಬರೆದಂಥ ನಿರ್ದಿಷ್ಟ ವ್ಯಕ್ತಿಗಳು ಪವಿತ್ರಾತ್ಮ ಭರಿತರಾಗಿ ಇದನ್ನು ಬರೆದಿರುವುದರಿಂದ ಇದು ನಂಬತಕ್ಕದ್ದಾಗಿದೆ, ಇದು ಸತ್ಯವಾದದ್ದಾಗಿದೆ, ಇದು ನಮ್ಮನ್ನು ಆತ್ಮೀಕವಾಗಿ ವೃದ್ಧಿ ಮಾಡುವಂಥದ್ದು, ಅಭಿವೃದ್ಧಿಪಡಿಸುವಂಥದ್ದು ಕೂಡ ಹೌದು. ಇಲ್ಲಿ 13ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ನಾವು ಓದಿದ್ದೇವೆ, ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗಡೆ ಸತ್ತನು. ಆ ವಾಕ್ಯ ನಮಗೆ ಸ್ಪಷ್ಟವಾಗಬೇಕಾದ್ರೆ 10ನೇ ವಾಕ್ಯದಿಂದ ನಾವು ಓದಿಕೊಳ್ಳಬೇಕು. ನಮಗೊಂದು ಯಜ್ಞವೇದಿ ಉಂಟು. ಈ ಯಜ್ಞವೇದಿಯ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯಹೂದ್ಯರ ಗುಡಾರದಲ್ಲಿ ಸೇವೆ ನಡೆಸುವವರಿಗೆ ಹಕ್ಕಿಲ್ಲ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ಯಾಜಕ ಕಾಂಡ ಹಾಗೂ ವಿಮೋಚನೆ ಕಾಂಡ ಪುಸ್ತಕಗಳನ್ನು ಓದುವಾಗ ಯಜ್ಞ ಸಮರ್ಪಣೆಗಳ ಕುರಿತಾಗಿ ನಮಗೆ ನೋಡಕ್ಕೆ ಸಾಧ್ಯ. ಯಾಜಕಾಂಡ 16ನೇ ಅಧ್ಯಾಯ ನಾವು ಓದುವಾಗ ಅಲ್ಲಿ ಒಂದು ನಿರ್ದಿಷ್ಟ ಯಜ್ಞವಿತ್ತು. ಅದರ ಹೆಸರಾಗಿತ್ತು ದೋಷ ಪರಿಹಾರಕ ಯಜ್ಞ. ದೋಷ ಪರಿಹಾರಕ ಯಜ್ಞವು ನಡೆಯುವಾಗ ಆ ಯಜ್ಞ ಮಾಡಲ್ಪಟ್ಟಂತಹ ಪಶುಗಳ ದೇಹ, ಹೋತ ಹೋರಿ, ಅದರ ದೇಹವು ಅಲ್ಲಿ ಆ ಯಜ್ಞವೇದಿಯ ಮೇಲೆ ಕಡಿಯಲ್ಪಟ್ಟ ಆ ನಿರ್ದಿಷ್ಟ ಪ್ರಾಣಿಯ ದೇಹವು ಉಳಿದ ಯಜ್ಞಗಳು ಮಾಡುವಾಗ ಆ ಯಜ್ಞಗಳ ಕಡಿಯಲ್ಪಟ್ಟಂತಹ ಯಜ್ಞಗಳ ಪ್ರಾಣಿಗಳ ದೇಹವು ಯಾಜಕರು ಸೇವಿಸ್ತಾ ಇದ್ರು. ಆದರೆ ದೋಷ ಪರಿಹಾರಕ್ಕಾಗಿ ಕಡಿಯಲ್ಪಡತಕ್ಕಂತಹ ಯಜ್ಞದ ಪಶುವಿನ ದೇಹವನ್ನು ಯಾರು ತಗೊಳ್ತಿರ್ಲಿಲ್ಲ. ಯಾಜಕರು ಅದನ್ನು ತಿನ್ನುವ ಹಕ್ಕಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅದು ದೋಷ ಪರಿಹಾರಕ್ಕಾಗಿ ಅಥವಾ ಪಾಪ ಪರಿಹಾರಕ್ಕಾಗಿ ಅರ್ಪಿಸಲ್ಪಡುತ್ತಿದ್ದಂಥ ಯಜ್ಞವಾಗಿತ್ತು. ಆ ದೋಷ ಪರಿಹಾರಕ ಯಜ್ಞದ ಒಂದು ಸಂಪೂರ್ಣತೆ ಅದು ಬರಬೇಕು ಅಂದರೆ ಆ ದೋಷ ಪರಿಹಾರಕ ಯಜ್ಞಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದಿಂದ ಆಚೆ ತಕೊಂಡೋಗಿ ಸುಟ್ಟು ಬಿಡ್ತಾ ಇದ್ರು. ಗಮನಿಸಿ,
ಈ ನಿರ್ದಿಷ್ಟ ಯಜ್ಞಕ್ಕಾಗಿ ಕಡಿಯಲ್ಪಡತಕ್ಕಂತಹ ಆ ಪಶುಗಳ ದೇಹದ ರಕ್ತ ತಕೊಂಡು ಆಮೇಲೆ ಸ್ತೋತ್ರ ಒಳಗಡೆ ಹೋಗುವುದು ಮಾತ್ರವಲ್ಲ, ಬದಲಾಗಿ ಆ ಪಶುಗಳ ದೇಹವನ್ನು ಪಾಳೆಯದ ಆಚೆ ತಕೊಂಡು ಹೋಗಿ ಸುಡುತ್ತಾ ಇದ್ರು. ಅದು ಸುಡಲ್ಪಟ್ಟು ಆ ಹೊಗೆ ಅದು ಮೇಲಕ್ಕೆ ಏರಿ ಹೋಗಬೇಕು, ಅದು ದೇವರಿಗೆ ತಲುಪಬೇಕು. ಆವಾಗ ಮಾತ್ರ ಆ ನಡೆದಂತಹ ಯಜ್ಞವು ಒಂದು ಪರ್ಫೆಕ್ಟ್ ಆದಂತಹ ಯಜ್ಞವಾಗಲಿಕ್ಕೆ ಸಾಧ್ಯ. ಅದೇ ರೀತಿ 12ನೇ ವಾಕ್ಯ ಹೇಳ್ತದೆ, ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗಡೆ ಸತ್ತನು. ಯೇಸು ಕ್ರಿಸ್ತನು ಕೂಡ ನಮಗೆ ಗೊತ್ತಿದೆ, ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗ್ತಾರೆ. ಆತನ ಆ ಒಂದು ಮಹಾಯಜ್ಞದಿಂದ ಸಕಲ ಮನುಷ್ಯರ ಪಾಪ ನಿವಾರಣೆ ಆಗುತ್ತದೆ. ಇವತ್ತು ನನ್ನನ್ನು ಕೇಳುತ್ತಿರತಕ್ಕಂತಹ ವೀಕ್ಷಕರಲ್ಲಿ ನಿಮ್ಮಲ್ಲಿ ಯಾರಾದರೂ ಇದುವರೆಗೂ ಯೇಸು ಸ್ವಾಮಿಯನ್ನು ನಂಬದೇ ಇರುವವರಿದ್ದಲ್ಲಿ ನಿಮಗೊಂದು ಸತ್ಯವನ್ನು ಕರೆದು ಹೇಳುತ್ತೇನೆ. ಇನ್ನು ಮುಂದೆ ಯಾವ ಯಜ್ಞ ಹೋಮಗಳ ಅವಶ್ಯಕತೆ ಇಲ್ಲ, ಯಾವ ಬಲಿಗಳ ಅವಶ್ಯಕತೆ ಇಲ್ಲ. 2000 ವರ್ಷಗಳ ಹಿಂದೆ ಅಥವಾ 2019 ವರ್ಷಗಳ ಹಿಂದೆ ಒಂದು ಮಹಾ ಯಜ್ಞವು, ಒಂದು ದೊಡ್ಡ ಯಜ್ಞವು ನಡೆಯಿತು ಪ್ರಿಯರೇ. ಆ ಯಜ್ಞವಾಗಿತ್ತು ಕರ್ತನಾದ ಯೇಸು ಕ್ರಿಸ್ತನ ಯಜ್ಞ. ನೀವೊಂದು ವೇಳೆ ಚರಿತ್ರೆಯಲ್ಲಿ ಓದಿದ್ದಿರಬಹುದು, ಸ್ಕೂಲಲ್ಲಿ ನೀವು ಕಲ್ತಿದ್ದಿರಬಹುದು. ಕರ್ತನಾದ ಯೇಸು ಕ್ರಿಸ್ತನೆಂಬ ಒಬ್ಬ ಮಹಾನ್ ವ್ಯಕ್ತಿ ಇದ್ದ. ಆ ಕರ್ತನಾದ ಯೇಸುವನ್ನ, ಆ ಯೇಸು ಕ್ರಿಸ್ತನನ್ನ ಕಲ್ವಾರಿ ಶಿಲುಬೆಯಲ್ಲಿ ಕೊಂದರು ಎಂಬುದಾಗಿ. ಅದು ಕೊಂದರು, ಅಲ್ಲಿಗೆ ಆತನು ಸತ್ತು ಬಿಟ್ಟ. ಆತನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದ, ಎಲ್ಲ ಸೇರಿ ಆತನ ಸೇರಿ ಕೊಂದು ಬಿಟ್ರು ಅಂತ ಅಲ್ಲ, ಬದಲಾಗಿ ಅದು ದೇವರ ಚಿತ್ತವಾಗಿತ್ತು. ಆತನು ಎಲ್ಲ ಮನುಷ್ಯರಿಗಾಗಿ ಶಿಲುಬೆಗೇರಿಸಲ್ಪಡಲೇಬೇಕಾಗಿತ್ತು, ಯಜ್ಞವಾಗಬೇಕಾಗಿತ್ತು. ಕಾರಣ ಆತನು ಪರಿಶುದ್ಧನಾಗಿದ್ದನು. ಅಲ್ಲಿ ಸುರಿಯಲ್ಪಟ್ಟ ರಕ್ತವು ಪರಿಶುದ್ಧ ರಕ್ತವಾಗಿತ್ತು. ಎಲ್ಲರಿಗೂ ಗೊತ್ತಿರುವ ವಿಚಾರ, ರಕ್ತಧಾರಣೆ ಇಲ್ಲದೆ ಪಾಪ ಪರಿಹಾರವಿಲ್ಲ. ನನ್ನ ಪಾಪ ಪರಿಹಾರವಾಗಬೇಕು ಅಂತ ನಾನೊಂದು ಕೋಳಿಯನ್ನು ಬಲಿ ಕೊಡುವುದರಿಂದ ನನ್ನ ಪಾಪವು ಯಾವತ್ತೂ ಪರಿಹಾರವಾಗೋದಿಲ್ಲ. ಕಾರಣ ಅಲ್ಲಿ ಸುರಿಯಲ್ಪಟ್ಟ ರಕ್ತವು ಪರಿಶುದ್ಧ ರಕ್ತವಲ್ಲ. ಒಂದು ವೇಳೆ ಒಂದು ಕುರಿಯನ್ನು ನಾನು ಬಲಿ ಕೊಟ್ಟರು, ಯಾವುದೇ ಪ್ರಾಣಿಯನ್ನು ನಾನು ಬಲಿ ಕೊಟ್ಟರು, ಇಲ್ಲ ಒಂದು ನರಬಲಿನೇ ನಡೆದ್ರೂ ಸಮೇತ ಅಲ್ಲಿ ಸುರಿಯಲ್ಪಡುವ ರಕ್ತವು ಪರಿಶುದ್ಧ ರಕ್ತವಲ್ಲ. ಪರಿಶುದ್ಧ ರಕ್ತ ಸುರಿಯಲ್ಪಡದಿದ್ದರೆ ಮನುಷ್ಯನ ಪಾಪವು ಪರಿಹಾರವಾಗೋದಿಲ್ಲ. ಇಲ್ಲಿ 2019 ವರ್ಷಗಳ ಹಿಂದೆ ಒಂದು ಪರಿಶುದ್ಧ ರಕ್ತವು, ಒಬ್ಬ ಪರಿಶುದ್ಧನಾದ ಯೇಸು ಕ್ರಿಸ್ತನ ರಕ್ತವು ಸುರಿಯಲ್ಪಟ್ಟಿತ್ತು. ಆ ರಕ್ತವು ಸುರಿಯಲ್ಪಟ್ಟುದರಿಂದ ಮನುಷ್ಯನ ಪಾಪವು ಪರಿಹಾರವಾಗಿದೆ. ಈಗ ಒಬ್ಬ ಮನುಷ್ಯನು ತಿಳಿದುಕೊಳ್ಳಬೇಕಾದ ವಿಚಾರ ಇಷ್ಟೇ, ನನಗಾಗಿ ಇನ್ನು ಯಾವ ಯಜ್ಞವನ್ನು ನಾನು ಮಾಡಬೇಕಾಗಿಲ್ಲ. ನನಗಾಗಿ ಒಂದು ಯಜ್ಞವು ನಡೆಯಿತು. ನನ್ನ ಪಾಪದ ಪರಿಹಾರಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ರಕ್ತ ಸುರಿಸಿದ್ದಾನೆ. ಆತನ ಆ ಯಜ್ಞದಿಂದ ಇವತ್ತು ನನ್ನ ಪಾಪವು ಪರಿಹಾರವಾಗಿದೆ ಅನ್ನುವಂಥದ್ದನ್ನ ಹೃದಯದಿಂದ ನಂಬಿ, ಆ ಯೇಸುವೆ ನನ್ನ ಒಡೆಯನು ಅಂತ ನಾನು, ಆ ಯೇಸುವೆ ನನ್ನ ದೇವರು ಅಂತ ನಾನು ಬಾಯಿಂದ ಅರಿಕೆ ಮಾಡುವುದಾದ್ರೆ ನನಗೆ ರಕ್ಷಣೆ ಆಗುತ್ತೆ, ಪಾಪ ವಿಮೋಚನೆ ಆಗುತ್ತೆ, ನಿತ್ಯ ಜೀವಕ್ಕೆ ಅಥವಾ ಸ್ವರ್ಗ ರಾಜ್ಯಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇಲ್ಲಿ ನೋಡಿ ಪ್ರಿಯರೇ, ಯಾವ ರೀತಿ ಆ ದೋಷ ಪರಿಹಾರಕ್ಕಾಗಿ ಕಡಿಯಲ್ಪಡುತ್ತಿದ್ದಂತಹ ಆ ಪಶುವಿನ ದೇಹವು ಪಾಳೆದ ಹೊರಗಡೆ ಸುಡಲ್ಪಡುತ್ತಿತ್ತೋ ಅದೇ ಒಂದು ಸಿಸ್ಟಮ್ ಆಗಿತ್ತು ಯೇಸು ಕ್ರಿಸ್ತನ ಆ ಯಜ್ಞದಲ್ಲಿಯೂ ಸಮೇತ. ನಾವು ಯೋಹಾನನ ಸುವಾರ್ತೆ 19ನೇ ಅಧ್ಯಾಯದ 20ನೇ ವಾಕ್ಯದ ಪ್ರಕಾರ ಯೇಸು ಕ್ರಿಸ್ತನು ಕೂಡ ಆ ಯೆರೂಸಲೇಮ್ ಪಟ್ಟಣದ ಹೊರಗಡೆ ಆತನು ಶಿಲುಬೆಗೇರಿಸಲ್ಪಡ್ತಾನೆ. ಆ ಒಂದು ಯಜ್ಞದ ಮುಖಾಂತರ ಸಕಲ ಮಾನವ ಕುಲದ ದೋಷವು ಅಥವಾ ಪಾಪವು
ಪರಿಹಾರವಾಗ್ತಾ ಇದೆ. ಹೌದು ಪ್ರಿಯರೇ, ಈ ಒಂದು ಕೆಲಸದಿಂದ ಅಥವಾ ಈ ಒಂದು ಯಜ್ಞದಿಂದ ಈಗ ಏನಾಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಕಲ ಮನುಷ್ಯರ ಪಾಪ ನಿವಾರಣೆ ಆಯಿತು. ಎರಡನೇದಾಗಿ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದ ನಮಗೆ ಆ ಕೃಪಾಸನವನ್ನ ಅಥವಾ ದೇವರ ಸನ್ನಿಧಿಗೆ ನಮಗೆ ಯಾವಾಗ ಬೇಕಾದರೂ ಹೋಗಬಹುದಾಗಿದೆ. ಕಾರಣ ಹಳೆ ಒಡಂಬಡಿಕೆಯಲ್ಲಿ ಆ ದೇವಾಲಯದ ಅತಿ ಪವಿತ್ರ ಸ್ಥಳಕ್ಕೆ ಹೋಗಲಿಕ್ಕೆ ಯಾರಿಗೂ ಅವಕಾಶವಿರಲಿಲ್ಲ. ವರ್ಷದಲ್ಲಿ ಒಂದು ಸಲ ಮಹಾಯಾಜಕನಿಗೆ ಒಂದೇ ಒಂದು ಸಲ ಹೋಗಬಹುದಾಗಿತ್ತು. ಆ ಅತಿ ಪವಿತ್ರ ಸ್ಥಳದಲ್ಲಾಗಿತ್ತು ದೇವರ ಸಾನ್ನಿಧ್ಯವು ಇಳಿದು ಬರುತ್ತಾ ಇದ್ದಿದ್ದು. ಆದರೆ ನೋಡಿ, ಕರ್ತನಾದ ಯೇಸು ಕ್ರಿಸ್ತನ ಈ ಒಂದು ಶಿಲುಬೆಯ ಯಜ್ಞದ ನಿಮಿತ್ತ ನಮಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಗೊತ್ತಿದೆ, ಇಬ್ರಿಯ 10 ಅದರ 10ನೇ ವಾಕ್ಯ ಹೇಳುತ್ತೆ, ಹಾಗೂ ಹೇಳುತ್ತೆ, ಎಲ್ಲರಿಗೋಸ್ಕರ ಒಬ್ಬನೇ ಸತ್ತನು. ಇಬ್ರಿಯ 4:16 ಹೇಳುತ್ತೆ, ನಮಗೆ ಆ ಕೃಪಾಸನಕ್ಕೆ ಯಾವಾಗ ಬೇಕಾದರೂ ಪ್ರವೇಶಿಸಬಹುದೆಂಬುದಾಗಿ. ಇಷ್ಟೆಲ್ಲ ಲಾಭಗಳು ನಮಗೆ ದೊರೆಯಿತು. ನಮ್ಮ ಪಾಪವು ಪರಿಹರಿಸಲ್ಪಟ್ಟಿತ್ತು. ಪಾಪವು ಪರಿಹರಿಸಲ್ಪಟ್ಟ ಆತನ ಮಕ್ಕಳಾದ ನಮಗೆ ಆತನ ಸನ್ನಿಧಿಗೆ, ದೇವರ ಕೃಪಾಸನಕ್ಕೆ ಯೇಸುವಿನ ನಾಮದಲ್ಲಿ ಯಾವಾಗ ಬೇಕಾದರೂ ನಮಗೆ ಪ್ರವೇಶಿಸಬಹುದು. ಆತನ ಮುಖವನ್ನು ನೋಡಿ ಅಪ್ಪ, ತಂದೆ ಎಂಬುದಾಗಿ 4:16ನೇ ವಾಕ್ಯ ಹೇಳುತ್ತೆ, ಸಮಯೋಚಿತವಾದ ಆತನ ಕೃಪಾಸನಕ್ಕೆ ಹೋಗಿ ಆ ಕರುಣೆಯನ್ನು ಹೊಂದುವುದಕ್ಕಾಗಿ ಅಪ್ಪ ತಂದೆ ಎಂಬುದಾಗಿ ನಮಗೆ ಕೂಗುವಂತಹ, ಪ್ರಾರ್ಥಿಸುವಂತಹ ಒಂದು ಅವಕಾಶವು ನಮಗೆ ದೊರೆತಿದೆ. ಇಷ್ಟೆಲ್ಲ ನಮಗೆ ಮಾಡಿಕೊಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತನು ಆ ಇಬ್ರಿಯ 13 ಅದರ 13ನೇ ವಾಕ್ಯದಲ್ಲಿ ನಾವು ಈಗಾಗಲೇ ಓದಿದ್ದೇವೆ. ನಾವು ಅಲ್ಲಿ ಬರೆಯಲ್ಪಟ್ಟಿದೆ, ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೋಗೋಣ. ಇಷ್ಟೆಲ್ಲ ಲಾಭಗಳನ್ನು ಮಾಡಿಕೊಟ್ಟಂತಹ ಕರ್ತನಾದ ಯೇಸು ಕ್ರಿಸ್ತನಿಗೆ ಆತನು ನಮ್ಮ ಬಳಿಗೆ ಕೇಳುವುದಿಷ್ಟೇ, ನೀವೀಗ ಪಾಳೆಯದ ಹೊರಗಡೆ ಹೋಗಬೇಕು. ಯೇಸು ಕ್ರಿಸ್ತನು ಯೆರೂಸಲೇಮ್ ಪಟ್ಟಣದ ಹೊರಗಡೆ ಸತ್ತನು. ಆತನು ಆ ಪಾಳೆಯದ ಹೊರಗಡೆ ಇದ್ದ ಎಲ್ಲ ತರಹದ ಜನರನ್ನ ಸಂಧಿಸಿ ಅವರಿಗೆ ಶುಭ ವರ್ತಮಾನವನ್ನು ಸಾರಿದನು, ರೋಗಿಗಳಿಗೆ ಸೌಖ್ಯ ಮಾಡಿದನು, ದೆವ್ವಗಳನ್ನು ಬಿಡಿಸಿದನು, ಎಲ್ಲ ಪಾಪಿಗಳನ್ನು ಆತನು ಪ್ರೀತಿಸಿದನು. ಪಾಳೆಯ ಅಂತ ಹೇಳುವಾಗ ಹಳೆ ಒಡಂಬಡಿಕೆಯಲ್ಲಿ ಪಾಳೆಯವಿತ್ತು, ಪಟ್ಟಣದ ಸುತ್ತಲೂ ಪಾಳೆಯವಿತ್ತು. ಆ ಪಾಳೆಯದ ಹೊರಗಡೆ ಯಾರು ಹೋಗ್ತಿರ್ಲಿಲ್ಲ. ಪಾಳೆಯದ ಹೊರಗಡೆ ಇರ್ತಿದ್ದಂಥ 3 ರೀತಿಯ ಜನರು ಇರ್ತಿದ್ರು. ಯಾಜಕ ಕಾಂಡ 13ನೇ ಅಧ್ಯಾಯ 46ನೇ ವಾಕ್ಯದ ಪ್ರಕಾರ ಪಾಳೆಯದ ಹೊರಗಡೆ ಕುಷ್ಠರೋಗಿಗಳನ್ನು ಹಾಕ್ತಿದ್ರು. ಯಾಕೆಂದ್ರೆ ಒಬ್ಬನಿಗೆ ಕುಷ್ಠ ಬಂದ್ರೆ ಆ ಕುಷ್ಠ ಇನ್ನೊಬ್ಬನಿಗೆ ಬರಬಾರದು ಎಂಬ ಉದ್ದೇಶದಿಂದ ಅವನನ್ನು ತಕೊಂಡೋಗಿ ಪಾಳೆಯದ ಹೊರಗಡೆ ಇಡ್ತಿದ್ರು. ಎರಡನೇದಾಗಿ ದೇವದೂಷಣೆ ಮಾಡಿದವರನ್ನ ಪಾಳೆಯದ ಹೊರಗಡೆ ಹಾಕ್ತಿದ್ರು. ಯಾಜಕ ಕಾಂಡ 24ನೇ ಅಧ್ಯಾಯ 14ನೇ ವಾಕ್ಯದ ಪ್ರಕಾರ ಯಾರಾದ್ರೂ ದೇವದೂಷಣೆ ಮಾಡುವುದಾದ್ರೆ. ಮೂರನೇದಾಗಿ ಅರಣ್ಯಕಾಂಡ 15ನೇ ಅಧ್ಯಾಯ 35ನೇ ವಾಕ್ಯದ ಪ್ರಕಾರ ಯಾರಾದರೂ ಸಬ್ಬತ್ ದಿನವನ್ನ ಆಚರಣೆ ಮಾಡದಿದ್ರೆ ಅವ್ರನ್ನ ತಕೊಂಡೋಗಿ ಪಾಳೆಯದ ಹೊರಗಡೆ ಹಾಕ್ತಿದ್ರು. ಗಮನಿಸಿ, ಆಗ ಕುಷ್ಠರೋಗಿಗಳು, ದೇವದೂಷಣೆ ಮಾಡಿದವರು, ಸಬ್ಬತ್ ದಿನವನ್ನು ಆಚರಿಸದೆ ಇದ್ದವರನ್ನ ಪಾಳೆಯದ ಹೊರಗಡೆ ಹಾಕ್ತಿದ್ರು. ಇನ್ನು ಯಾರು ಪಾಳೆಯದ ಹೊರಗಡೆ ಇರ್ತಿರ್ಲಿಲ್ಲ. ಏನಾಗಿದೆ ಈ ಪಾಳೆಯ? ಇದು ಏನನ್ನ ಸೂಚಿಸುತ್ತೆ? ಹೊಸ ಒಡಂಬಡಿಕೆಯಲ್ಲಿ ಈ ಪಾಳೆಯ ಅನ್ನುವಂಥದ್ದು ಯಾರು? ಪಾಳೆಯ ಅನ್ನುವಂಥದ್ದು ಏನಾಗಿದೆ? ಪಾಳೆಯದ ಒಳಗಡೆ ಯಾರಿದ್ದಾರೆ, ಹೊರಗಡೆ ಯಾರಿದ್ದಾರೆ ಅಂತ ನಾವು ನೋಡುವಾಗ, ಪಾಳೆಯದ ಹೊರಗಡೆ ದೇವರನ್ನು ಅರಿಯದೇ ಇರತಕ್ಕಂತಹ, ಯೇಸುವನ್ನ ನಂಬಿಕೆ ಇಡದೇ ಇರತಕ್ಕಂಥ ಪ್ರತಿಯೊಬ್ಬರು ಪಾಳೆಯದ ಹೊರಗಡೆ ಇದ್ದಾರೆ. ಪ್ರಿಯರೇ, ಯೇಸು ಕ್ರಿಸ್ತನು ಭೂಮಿಯಲ್ಲಿ ಜೀವಿಸುತ್ತಿದ್ದಾಗ
ಪಾಳೆಯದ ಒಳಗಡೆ ಮಾತ್ರ ಇರುತ್ತಿದ್ದಂತಹ ಸದ್ದುಕಾಯರು, ಪರಿಸಾಯರು, ಒಟ್ಟಾರೆ ಯೆಹೂದ್ಯರು, ದೇವರ ಮಕ್ಕಳು ಅನಿಸಿಕೊಂಡವರನ್ನ ಮಾತ್ರವಲ್ಲ ಆತನು ಸಂಧಿಸಿದ್ದು, ಆತನು ಪಾಳೆಯದ ಹೊರಗಡೆ ಹೋಗಿ ದೇವರನ್ನ ಅರಿಯದೆ ಇರತಕ್ಕಂತಹ, ಮಾರ್ಕನ ಸುವಾರ್ತೆ 10:45 ಹೇಳ್ತದೆ, ಮನುಷ್ಯ ಕುಮಾರನು ಬಂದದ್ದು ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ. ಹಲ್ಲೆಲೂಯಾ. ಆ ರೀತಿ ಕೆಟ್ಟು ಹೋದಂತಹ, ಸಮಾಜದಲ್ಲಿ ಕೀಳಾಗಿ ಸಮೂಹವು ಆಮೇಲೆ ತಳ್ಳಿದಂತಹ ಜನರ ಬಳಿಗೆ, ಪಾಪಿಗಳ ಬಳಿಗೆ ಆತನು ಹೋಗಿ ಶುಭ ವರ್ತಮಾನವನ್ನು ಸಾರ್ತಾನೆ, ಅವರಿಗೆ ಪ್ರೀತಿಸ್ತಾನೆ, ಅವರಿಗೆ ಪ್ರೀತಿ ಕೊಡ್ತಾನೆ, ಅವ್ರನ್ನ ಸೌಖ್ಯ ಮಾಡ್ತಾನೆ, ಸಂತೈಸ್ತಾನೆ, ಅವರ ಪಾಪಗಳನ್ನು ಪರಿಹರಿಸುತ್ತಾರೆ. ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಭೂಮಿಯಲ್ಲಿಲ್ಲ. ಇವತ್ತು ಆತನಿಗೆ ನನ್ನ ಮತ್ತು ನಿಮ್ಮ ಸಹಾಯ ಅವಶ್ಯಕತೆ ಇದೆ. ಇವತ್ತು ನಾವು ಪಾಳೆಯದ ಹೊರಗಡೆ ಹೋಗಬೇಕಾಗಿದೆ. ಯಾರಿದ್ದಾರೆ ಪಾಳೆಯದ ಹೊರಗಡೆ? ಯೇಸು ಕ್ರಿಸ್ತನನ್ನ ಅರಿಯದೆ ಇರತಕ್ಕಂಥವರು, ಯೇಸು ಸ್ವಾಮಿಯನ್ನು ಇದುವರೆಗೂ ನಂಬದೆ ಇರತಕ್ಕಂಥವರು ಪಾಳೆಯದ ಹೊರಗಡೆ ಇದ್ದಾರೆ. ಪಾಳೆಯದ ಹೊರಗಡೆ ಹೋಗ್ಬೇಕಾದ್ರೆ 13ನೇ ವಾಕ್ಯ ಹೇಳುತ್ತೆ, ಅದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ. ಪಾಳೆಯದ ಹೊರಗಡೆ ಹೋಗುವಾಗ ನಿಂದನೆ, ಅವಮಾನ, ಕಷ್ಟ, ಸಂಕಟಗಳೆಲ್ಲ ಇರುತ್ತೆ. ಆದರೆ ಅದನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ಅದರ ಅರ್ಥ, ಈಗಲೂ ಆತನ ಪಾಳೆಯದ ಹೊರಗಡೆ ನನಗಾಗಿ ನಿಮಗಾಗಿ ಕಾಯುತ್ತಿದ್ದಾನೆ. ಪ್ರಿಯರೇ, ಇಷ್ಟೆಲ್ಲ ಉಪಕಾರವನ್ನ, ಅದ್ಭುತವನ್ನ ಮಾಡಿದಂತಹ ಈ ಕರ್ತನಾದ ಯೇಸು ಕ್ರಿಸ್ತನು ನಮ್ಮಿಂದ ಅಪೇಕ್ಷಿಸತಕ್ಕಂತಹ ಒಂದೇ ಒಂದು ಷರತ್ತು, ನಾವು ಪಾಳೆಯದ ಆಚೆ ಹೋಗಬೇಕು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 18ರಿಂದ 20ನೇ ವಾಕ್ಯದವರೆಗೆ ಓದುವಾಗ ಕರ್ತನಾದ ಯೇಸು ಕ್ರಿಸ್ತನು ಎಲ್ಲ ಶಿಷ್ಯರಿಗೆ ಹೇಳ್ತಾರೆ, ನೋಡಿರಿ, ನೀವು ಪರಲೋಕದಲ್ಲೂ ಭೂಲೋಕದಲ್ಲೂ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಹಾಗಾಗಿ ನೀವು ಹೊರಟು ಹೋಗಬೇಕು. ಭೂಮಿಯ ಕಟ್ಟ ಕಡೆಗೆ ಹೋಗಿರಿ, ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಆಮೇಲೆ ಅವರಿಗೆ ದ್ವಿಷ ಸ್ನಾನ ಕೊಡಿಸ್ರಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ. ಆಗ ಒಂದು ಮಹಾ ಆಜ್ಞೆಯಾಗಿದೆ. ನಾವೆಲ್ಲರೂ ಪಾಳೆಯದ ಹೊರಗಡೆ ಹೋಗಲೇಬೇಕು, ಸುವಾರ್ತೆಯನ್ನು ಸಾರಲೇಬೇಕು. ಆತನು ಪಾಳೆಯದ ಆಚೆ ನಮಗೋಸ್ಕರ ಕಾದಿದ್ದಾನೆ ಅನ್ನೋ ವಿಚಾರ ನಾವು ಮರೆತು ಬಿಡಬಾರದು. ಇವತ್ತು ನನ್ನನ್ನು ಕೇಳುತ್ತಿರತಕ್ಕಂಥ ಪ್ರಿಯ ದೇವರ ಮಕ್ಕಳೇ, ನಾವು ಸತ್ಯವನ್ನು ತಿಳ್ಕೊಂಡಿದ್ದೇವೆ. ನಾವು ಸ್ವಾರ್ಥರಾಗಿ ಜೀವಿಸಬಾರದು. ನಾವು ತಿಳಿದ ಸತ್ಯವನ್ನ ಇತರರಿಗೆ ಹೋಗಿ ಸಾರಬೇಕು. ಸಾರ್ಲಿಕ್ಕೆ ಹೋಗುವಾಗ ನಿಂದನೆ ಇದೆ, ಅದಿಲ್ಲಿ ಬರೆಯಲ್ಪಟ್ಟಿದೆ. ಅವಮಾನ ಬರುತ್ತೆ. ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, ನನ್ನ ನಿಮಿತ್ತ ನೀವು ಯಾವುದಾದ್ರೂ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂದ್ರೆ, ನನ್ನ ನಿಮಿತ್ತ ಯಾರಾದರೂ ಸುಳ್ಳಾಗಿ ನಿಮ್ಮ ಮೇಲೆ ಆಪಾದನೆ ಹೊರಿಸಿದರೆ ಸಂತೋಷ ಪಡಿರಿ, ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಉಂಟು. ಹಾಗಾಗಿ ನನ್ನನ್ನು ಕೇಳುತ್ತಿರತಕ್ಕಂಥ ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಈ ಒಂದು ಸಮಯದಲ್ಲಿ ನಿಮ್ಮನ್ನ ಪವಿತ್ರಾತ್ಮನು ಆಹ್ವಾನ ಮಾಡ್ತಿದ್ದಾರೆ. ಬನ್ನಿರಿ, ಪಾಳೆಯದ ಹೊರಗಡೆ ಹೋಗೋಣ. ಆ ಒಂದು ಕರೆಗೆ ಓಗೊಟ್ಟು ನಮ್ಮನ್ನೇ ಒಪ್ಪಿಸಿಕೊಡೋಣ. ಕರ್ತನು ನಂಬಿಗಸ್ತನಾಗಿದ್ದಾನೆ. ಆತನು ಹೇಳ್ದ, ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದ 18ರಿಂದ 20ನೇ ವಾಕ್ಯದವರೆಗೆ ಓದುವಾಗ, ಹೋಗಿ ಸುವಾರ್ತೆ ಸಾರಬೇಕು ಅಂತ ಆತನು ಹೇಳುವಷ್ಟೊತ್ತಿಗೆ ಫೈನಲ್ ಆಗಿ ಆತನು ಹೇಳಿ ಮುಗಿಸುವಂಥದ್ದು, ಇಗೋ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡವಿದ್ದೇನೆ ಎಂಬುದಾಗಿ. ಆತನು ನಮ್ಮ ಸಂಗಡ ಇದ್ದಾನೆ. ಆತನನ್ನು ಹೊಂದಿಕೊಂಡವರಾಗಿ ಆತನ ಸಹಾಯದಿಂದ ಪಾಳೆಯದ ಹೊರಗಡೆ ಹೋಗೋಣ. ಆತನಿಗಾಗಿ ನಾವು ದುಡಿಯೋಣ. ಆತನು ಇಷ್ಟೆಲ್ಲ ಸಹಾಯವನ್ನ ಆತನು ನಮಗೋಸ್ಕರ ಮಾಡಿಕೊಟ್ಟಿದ್ದಾನೆ. ಆತನು ಇನ್ನೇನು ನಮಗೆ ಕೇಳ್ತಾ ಇಲ್ಲ. ನಮಗೆ ಕೇಳ್ತಿರುವಂಥದ್ದು, ನೀವು ಪಾಳೆಯದ ಆಚೆ ಬರಬೇಕು. ಇವತ್ತು ಅನೇಕ ಕ್ರೈಸ್ತರು ಹೇಳ್ತಾರೆ, ನಾವು ಯೇಸು ಸ್ವಾಮಿಯನ್ನು ನಂಬಿದ್ದೀವಿ, ನಾವು ಕುಟುಂಬವಾಗಿ ನಂಬಿದ್ದೀವಿ, ಸಂತೋಷವಾಗಿದ್ದೀವಿ, ಅದರಲ್ಲೇ ತೃಪ್ತರಾಗಿದ್ದಾರೆ. ಯಾರೋ ಒಬ್ರು ಈ ರೀತಿ ಹೇಳಿದ್ರಂತೆ, ಒಬ್ರು ಸೇವಕರು ನನಗೆ ಹೇಳಿದ್ದು, ನನಗಲ್ಲ, ಆ ಸೇವಕರಿಗೆ ಯಾರೋ ಹೇಳಿದ್ದನ್ನೇ ನನಗೆ ಹೇಳಿದ್ದು. ಒಬ್ರು ಹೇಳಿದ್ರಂತೆ ಈ ರೀತಿ, ಪಾಸ್ಟ್ರೆ, ನಾನು 10 ವರ್ಷಗಳಿಂದ ದೇವ್ರನ್ನ ನಂಬಿದ್ದೀನಿ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಯಾರಿಗೂ ಇದುವರೆಗೂ ನಾನು ದೇವ್ರನ್ನ ನಂಬಿದ್ದೇನೆ, ಯೇಸು ಸ್ವಾಮಿ ನಂಬಿದ್ದೀನಿ ಅನ್ನೋ ವಿಚಾರ ಯಾರಿಗೂ ಗೊತ್ತಿಲ್ಲ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದಾರಂತೆ.
ಬಹಳ ಒಂದು ಅವಮಾನಕರವಾದ ವಿಷಯ ಅದು. ನಾನು ಯೇಸು ಸ್ವಾಮಿಯನ್ನು ನಂಬಿದ್ದೇನೆ ಅನ್ನೋ ವಿಚಾರ ಇನ್ನೊಬ್ಬನಿಗೆ ಗೊತ್ತಿಲ್ಲ ಅಂದರೆ ಅದು ಎಂತಹ ಒಂದು ಅವಮಾನಕರವಾದದ್ದು. ಯೇಸು ಸ್ವಾಮಿ ಹೇಳಿದ್ರು, ಭೂಮಿಯಲ್ಲಿ ಯಾರಾದರೂ ನನ್ನ ವಿಚಾರದಲ್ಲಿ ನಾಚಿಕೆ ಪಟ್ಟರೆ ಪರಲೋಕದಲ್ಲೂ ಕೂಡ ಅವನು ನಾಚಿಕೆಗೆ ಈಡಾಗಬೇಕಾಗಿ ಬರುತ್ತೆ. ಹಲ್ಲೆಲೂಯಾ. ಸತ್ಯವನ್ನು ತಿಳಿದಿದ್ದೇವೆ ಪ್ರಿಯರೇ, ಸುವಾರ್ತೆಯನ್ನು ನಂಬಿದ್ದೇವೆ, ಸುವಾರ್ತೆಗೆ ಯೋಗ್ಯರಾಗಿ ಜೀವಿಸೋಣ. ಪೌಲನು ಹೇಳ್ತಾನೆ, ಈ ಸುವಾರ್ತೆಯನ್ನು ಸಾರುವುದರಲ್ಲಿ ನಾನು ನಾಚಿಕೆ ಪಡಲ್ಲ. ರೋಮಪುರದವರಿಗೆ 1ನೇ ಅಧ್ಯಾಯ 16ನೇ ವಾಕ್ಯ. ಹಲ್ಲೆಲೂಯಾ. ಇಂದು ಈ ಒಂದು ಸಂದೇಶ ಕೇಳುತ್ತಿರುವಾಗ ಒಂದು ವೇಳೆ ಇದುವರೆಗೂ ನೀವು ಸುವಾರ್ತೆಯನ್ನು ಸಾರಿಲ್ಲವಾದರೆ ಈ ದಿವಸ ಒಪ್ಪಿಸಿಕೊಡಿರಿ. 1 ನಿಮಿಷ ಒಪ್ಪಿಸಿಕೊಡೋಣ. ನಿಮಗೋಸ್ಕರ ನಾನು ಪ್ರಾರ್ಥಿಸುವುದಕ್ಕೆ ಬಯಸುತ್ತೇನೆ. ಪರಿಶುದ್ಧ ದೇವರೇ, ಪರಲೋಕದ ನಮ್ಮ ತಂದೆ, ಈ ಸಮಯದಲ್ಲಿ ಯಾರೆಲ್ಲ ದೇವರೇ ಆ ಪಾಳೆದ ಆಚೆ ಹೋಗ್ತೇನೆ ಅಥವಾ ನಾನು ಹೋಗಿ ಸುವಾರ್ತೆ ಸಾರ್ತೇನೆ ಎಂಬುದಾಗಿ ಯಾರಾದರೂ ಈ ಸಮಯದಲ್ಲಿ ಒಪ್ಪಿಸಿಕೊಡುತ್ತಿರುವುದಾದರೆ ಕರ್ತನೆ, ಅವರನ್ನ ನಿನ್ನ ಕರಗಳಿಗೆ ಅಪ್ಪ ನೀನು ತೆಗೆದು ಅವರನ್ನು ಉಪಯೋಗಿಸು ಕರ್ತನೆ. ನಮಗೆಲ್ಲರಿಗೂ ಸಹಾಯ ಮಾಡು. ಪಾಳೆದ ಹೊರಗಡೆ ಹೋಗಿ ನಿನ್ನ ನಿಮಿತ್ತ ಉಂಟಾಗುವ ನಿಂದನೆಯನ್ನು ಸಹಿಸಿಕೊಳ್ಳುವಂತೆಯೂ ನಿನ್ನ ಶುಭ ವರ್ತಮಾನವನ್ನು ಸಾರುವಂತೆ ನಮ್ಮನ್ನು ಅಭಿಷೇಕಿಸು, ಉಪಯೋಗಿಸು ದೇವ. ಗ್ಲೋರಿ ಟು ಜೀಸಸ್. ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ. ಎಲ್ಲ ಹೇಳಿತನದ ಆತ್ಮವು ನಮ್ಮನ್ನು ಬಿಟ್ಟು ನೀಗಲಿ. ಬಲ ಮತ್ತೆ ಶಿಕ್ಷಣದ ಆತ್ಮವಾದ ನಿನ್ನ ಪರಿಶುದ್ಧ ಆತ್ಮದಿಂದ ನಮ್ಮೆಲ್ಲರನ್ನ ತುಂಬಿಸು, ಅನುಗ್ರಹಿಸು, ಆಶೀರ್ವದಿಸು. ನೀನೊಬ್ಬನೇ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ವಚನಗಳ ಮುಖಾಂತರ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ದೇವರ ಚಿತ್ತವಾದರೆ, ಯೇಸು ಕ್ರಿಸ್ತನ ಬರೋಣ ತಡವಾದರೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ದೇವರು ನಿಮ್ಮೆಲ್ಲರನ್ನ ಪರಿಪಾಲಿಸಲಿ. ಆಮೆನ್.